ನಮಸ್ಕಾರ. ಗದಗಿನ ಗದ್ದುಗೆ ಯಾರ ಪಾಲಾಗುತ್ತೆ? ಹೊಸದುರ್ಗದಲ್ಲಿ ಗೂಳಿಹಟ್ಟಿ ಘರ್ಜನೆ ಮಾಡ್ತಾರ? ನರಗುಂದದಲ್ಲಿ ಮತ್ತೆ ಕಮಲ ಅರಳುತ್ತಾ? ಈ ಮೂರು ಕ್ಷೇತ್ರಗಳ ಜನರ ನಿರ್ಭೀತ ಅಭಿಮತ ಇದು ಇವತ್ತಿನ ಜನಮತ. ನಾನು ಗೌರೀಶ್ ಅಕ್ಕಿ. ಬರದ ನಾಡು ಗದಗ್ನಲ್ಲಿ ಬರಗಾಲ ಇಲ್ಲದೆ ಇರೋದಂದ್ರೆ ಅದು ಕೇವಲ ರಾಜಕೀಯಕ್ಕೆ ಮಾತ್ರ. ಜನಕ್ಕೆ ಕುಡಿಯಲು ತೊಟ್ಟು ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಎಲೆಕ್ಷನ್ನ ಬಿಸಿ ಮಾತ್ರ ಸೂರ್ಯನ ಬಿಸಿಲಿನಿಗಿಂತ ಜೋರಾಗಿದೆ. ಇಂಥ ಕ್ಷೇತ್ರದಲ್ಲಿ ನಮ್ಮ ಇವತ್ತಿನ ಜನಮತ ಹೇಗಿದೆ ಬನ್ನಿ ನೋಡೋಣ. ಸುವರ್ಣ ನ್ಯೂಸ್ನ ಜನಮತ ಟೀಮ್ ಇವತ್ತು ಗದಗ ಸಿಟಿನಲ್ಲಿದೆ. ಗದಗ ವಿಧಾನಸಭಾ ಕ್ಷೇತ್ರದಿಂದ 2008ರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಶ್ರೀಶೈಲಪ್ಪ ಬಿದ್ರೂರು ಅವರು ಆಯ್ಕೆಯಾಗಿ ಬಂದಿದ್ದರು. ಆದರೆ ಈ ಬಾರಿನೂ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತಾರಾ ಅಥವಾ ಕರ್ನಾಟಕ ಜನತಾ ಪಾರ್ಟಿಗೆ ಹೋಗ್ತಾರಾ ಅಂತ ಜನ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಆದರೆ ಬದಲಾದಂಥ ರಾಜಕೀಯ ಪರಿಸ್ಥಿತಿನಲ್ಲಿ ಈ ಬಾರಿ ಜನ ಈ ಒಂದು ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಕೈ ಹಿಡಿತಾರೆ ಬನ್ನಿ ಅವ್ರನ್ನೇ ಕೇಳೋಣ. ಗದಗ ಅಂದ್ರೆ ಬರದ ನಾಡು, ಕುಡಿಯಲು ನೀರಿಲ್ಲ, ಬೇಸಿಗೆಯಲ್ಲಿ ಇರೋಕ್ಕಾಗಲ್ಲ. ಇಂತಿಪ್ಪ ಕ್ಷೇತ್ರದಲ್ಲಿ ಈರುಳ್ಳಿ, ಮೆಣಸಿನಕಾಯಿ ಬೆಳೆಗಳನ್ನ ಅವಲಂಬಿಸಿ ರೈತರು ಬದುಕ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ಹಿಂದುಳಿದ ಒಂದಷ್ಟು ಕ್ಷೇತ್ರಗಳಲ್ಲಿ ಇದೂ ಒಂದು. ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿ, ತೋಂಟದ ಸಿದ್ದಲಿಂಗಸ್ವಾಮಿ ಮಠಗಳು ಕ್ಷೇತ್ರದ ವಿಶೇಷ. ರಾಜಕೀಯ ದೂರವಿಟ್ಟು ಪುಟ್ಟರಾಜ್ ಗವಾಯಿಗಳವರು ಇಲ್ಲಿ ಸಾವಿರಾರು ಅಂಧ ಅನಾಥರಿಗೆ ಆಶ್ರಯ ನೀಡಿದ ಪರಂಪರೆ ಇಂದಿಗೂ ಮುಂದುವರೆದಿದೆ. ಗದಗ ಬೆಟಗೇರಿಯಲ್ಲಿ ನೇಕಾರಿಕೆ ಜನಪ್ರಿಯ. ಸೀರೆ, ಕಂಬಳಿ, ರಗ್ಗು ನೇಯುವ ಬಡ ಜನರಿರುವ ನಾಡಿದು. ನಮಗೇನ್ರ ಹಾಕ್ಯಾರು ಮಾಡ್ಯಾರು, ನಮಗೆಲ್ಲದು ಸಂಪು ಕೊಡ್ತಾರ, ನಮಗೆಲ್ಲದು ನೋಡ್ತಾರ, ಬಡ್ರಿಗೆ ಏನಾರು ಸಹಾಯ ಮಾಡ್ತಾರ. ನಾವು ಅವ್ರಿಗೆ ಎದ್ದು ನಿಲ್ಲಿಸ್ಬೇಕು, ಅವ್ರು ನಿಲ್ಲಿಸ್ಬೇಕು ಅಂತೀವಿ. ಅವ್ರು ಗೆದ್ದು ಅವ್ರ ಮನ್ಯಾಗ ಸುಖದಿಂದ ಕುಂತ್ರಂದ್ರೆ ನಾವೇನು ಮಾಡ್ಬೇಕ್ರಿ? ನಾವು ಇಲ್ಲೇ ಲಭ್ಯ ಹಾಕೊಂತ ಕುಂದ್ರದ ನೋಡು. ನಮ್ಗೆ ಯಾರು ಚಲೋ ಕೆಲಸ ಮಾಡ್ತಾರೆ ಅವ್ರಿಗೆ ಹಾಕ್ತೀವಿ ರೀ. ಪ್ರಾಬ್ಲಮ್ ಇದೆ ಇಲ್ಲಿ, ಏನು ಸಮಸ್ಯೆ ಇದೆ ಇಲ್ಲಿ? ಇಲ್ಲೇನು ರೀ, ನೀರಿಂದು ತೊಂದರೆ ಕುಂತೈತಿ ರೀ, ಬೋರ್ ಕೆಟ್ಟೈತಿ ರೀ, ಮತ್ತೀಗ ಲ್ಯಾಟ್ರಿನ್ಗೆ ಹೋಗಕ್ಕೆ ಜಾಗನೇ ಇಲ್ಲ. ಇಲೆಕ್ಷನ್ ಹಾಕ್ರಿ, ನಾವು ಮಾಡಿಸ್ಕೊಡ್ತೀವಿ, ಇಲ್ಲ ನಂಗಿಲ್ಲ. ಇಲೆಕ್ಷನ್ ನಮಗೆ ಮಾಡಿಕೊಡ್ರಿ, ಮೊದಲು ನಮಗೆ ತುಂಬರ್ರಿ ಮೇಲೆ, ಆಮೇಲೆ ಅವ್ನು ನೀರಿಂದ ಎಲ್ಲ ಸೌಲಭ್ಯ ನಿಮ್ಗೆ ಮಾಡಿಕೊಡ್ತೀರಿ ಅಂತ ಹೇಳ್ಯಾರ್ರಿ. ಇನ್ನಾದರೂ ಏನು ಇಲ್ರಿ. ಜಾತಿ ಬಲಾಬಲ: ಲಿಂಗಾಯತರು 29,000, ಮುಸ್ಲಿಮರು 27,000, ಕುರುಬರು 15,000, ಎಸ್ಸಿ 12,000, ಇತರೆ 20,000. ಕ್ಷೇತ್ರದಲ್ಲಿ ಲಿಂಗಾಯತ ಜನಾಂಗದ ಪ್ರಭಾವ ಜೋರಾಗಿದೆ. ನಂತರದಲ್ಲಿ ನಿಲ್ಲುವವರು ಮುಸ್ಲಿಮರು. ಕ್ಷೇತ್ರದಲ್ಲಿ ರೈತರ ಪ್ರೀತಿಗೆ ಪಾತ್ರರಾಗಿದ್ದ ನಾಯಕ ಕೆಎಚ್ ಪಾಟೀಲ್, ಇವರ ಮಗ ಎಚ್ಕೆ ಪಾಟೀಲ್ ಗದಗಿನ ಈಗಿನ ಕಾಂಗ್ರೆಸ್ ನಾಯಕ. ಎಚ್ಕೆ ಪಾಟೀಲ್ ಚಿಕ್ಕಪ್ಪನ ಮಗ ಡಿಆರ್ ಪಾಟೀಲ್ ಕೂಡ ಕಾಂಗ್ರೆಸ್ನಿಂದ 4 ಬಾರಿ ಗೆದ್ದಿದ್ರು. ಒಟ್ನಲ್ಲಿ ಇಡೀ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈ ಸಲ ಕಾಂಗ್ರೆಸ್ಗೆ ಶ್ರೀಶೈಲಪ್ಪ ಏನು ಕೆಲಸ ಮಾಡ್ರಂತ? ಏನೇ ಕೆಲಸ ಮಾಡಿಲ್ಲ, ಏನೇನು ಮಾಡಬೇಕಾಗಿತ್ತು ಅಂತೀರಾ? ಎಲ್ಲ ಡೆವಲಪ್ ಮಾಡಬೇಕಾಗಿತ್ತು, ಊರು ಡೆವಲಪ್ ಮಾಡಬೇಕಾಗಿತ್ತು. ಕುಡಿಯೋಕೆ ನೀರಿನ ಪ್ರಾಬ್ಲಮ್ ಇನ್ನೂವರೆಗೆ ಸಾಲ್ವ್ ಮಾಡಿಲ್ಲ. 10 ವರ್ಷ ಆದರೂ ಕುಡಿಯೋಕೆ ನೀರು ಸಾಲ ಆಗುತ್ತಿಲ್ಲ. ಅದಕ್ಕೆ ಬೇರೆದವ್ರಿಗೆ ಆರಿಸ್ಬೇಕು ಈ ಸಲ. ನಮಗೆ ಯಾರಿಗೆ ಹಾಕ್ಬೇಕು ಅನ್ನೋ ಗೊತ್ತಾಗೋಲ್ದ್ರಿ ಇನ್ನೂ. ಯಾಕಂದ್ರೆ ಅಷ್ಟು ಇದು ಆಗ್ಬಿಟ್ಟಿದೆ, ವಿಶ್ವಾಸ ಹೋಗ್ಬಿಟ್ಟಿದೆ ಎಲ್ಲ ಜನ ಮುಂದೆ. ಸಂಭಾವ್ಯ ಅಭ್ಯರ್ಥಿಗಳು: ಬಿಜೆಪಿ ಶ್ರೀಶೈಲಪ್ಪ ಬಿದರೂರು, ಕಾಂಗ್ರೆಸ್ ಎಚ್ಕೆ ಪಾಟೀಲ್, ಜೆಡಿಎಸ್ ಇನ್ನೂ ನಿರ್ಧಾರವಾಗಿಲ್ಲ, ಬಿಎಸ್ಆರ್ ಅನಿಲ್ ಮೆಣಸಿನಕಾಯಿ, ಕೆಜೆಪಿ ಎಸ್ಬಿ ಸಂಕಣ್ಣನವರ್. ಇಂತಹ ಕ್ಷೇತ್ರವನ್ನ ಬಿಜೆಪಿ ತೆಕ್ಕೆಗೆ ತಂದುಕೊಟ್ಟವರು ಶ್ರೀಶೈಲಪ್ಪ ಬಿದರೂರು. ಇವರ ಅವಧಿಯಲ್ಲಿ ಅಭಿವೃದ್ಧಿ ತಕ್ಕಮಟ್ಟಿಗಾಗಿದೆ. ಆದರೆ ಕುಡಿಯುವ ನೀರಿನ ಕೊರತೆ ಮಾತ್ರ ನೀಗಲು ಸಾಧ್ಯವಾಗಿಲ್ಲ. ಆದರೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಸ್ಪರ್ಧೆ ಕಂಡುಬರ್ತಾ ಇದೆ. ಇಷ್ಟೆಲ್ಲದರ ನಡುವೆ ಜನರ ಒಲವು ಯಾರ ಕಡೆಗಿದೆ? ಯಾವ ನಾಯಕರಿಗೆ ಹೆಂಗೆ ಉಗಿತಾ ಇದ್ದಾರೆ, ಹೆಂಗೆ ಹೊಗಳ್ತಾ ಇದ್ದಾರೆ ಬನ್ನಿ ನೋಡೋಣ. ಕ್ಷೇತ್ರ ಗದಗ. ಯಾವ ಪಕ್ಷ ಗೆಲ್ಲಬೇಕು?
ಬಿಜೆಪಿ 18.84%, ಕಾಂಗ್ರೆಸ್ 36.95%, ಜನತಾದಳ 3.32%, ಕೆಜೆಪಿ 7.24%, ಇತರರು 2.89%, ಬಿಎಸ್ಆರ್ 30.43%. ಜನಮತದಲ್ಲಿ ಕಾಂಗ್ರೆಸ್ ಪರ ಹೆಚ್ಚಿನ ಮತಗಳು ಬಿದ್ದಿವೆ. ಆದರೆ ಹಾಲಿ ಶಾಸಕರತ್ತ ಯಾಕೋ ಮುನಿಸಿಕೊಂಡಿದ್ದಾರೆ. ಬದಲಾಗಿ ಬಿಎಸ್ಆರ್ ನಂತರದ ಸ್ಥಾನದಲ್ಲಿದೆ. ಮುಖ್ಯಮಂತ್ರಿ ರೇಸ್ನಲ್ಲೂ ಕಾಂಗ್ರೆಸ್ ನಾಯಕರೇ ಮುಂದಿದ್ದಾರೆ. ಒಟ್ಟಾರೆಯಾಗಿ ಇದು ಗದಗ ವಿಧಾನಸಭಾ ಕ್ಷೇತ್ರದ ಒಂದು ಸಮೀಕ್ಷೆ. ಈ ಸಾರಿ ಶ್ರೀಶೈಲಪ್ಪ ಬಿದರೂರು ಅವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ, ಜಗದೀಶ್ ಶೆಟ್ಟರ್ ಅವರು ಮಾಡಿರೋ ಅಂಥ ಕಾರ್ಯಕ್ರಮನ ಇಟ್ಕೊಂಡು ಜನದ ಮುಂದೆ ಹೋಗ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಕುಡಿಯೋ ನೀರಿನ ಸಮಸ್ಯೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ಸಾರಿ ನಿಜವಾಗ್ಲೂ ಒಳ್ಳೆ ಅಭ್ಯರ್ಥಿ ಕಣಕ್ಕೆ ಇಳಿದ್ರೆ ಮಾತ್ರ ನಾವು ವೋಟ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ ಅನ್ನೋದು ಜನರ ಮಾತಾಗಿದೆ. ಇದಿಷ್ಟು ಗದಗಿನ ಚುನಾವಣಾ ಮಹಾಭಾರತ. ಮುಂದಿನ ಕ್ಷೇತ್ರ ನೋಡೋ ಮುನ್ನ ಚಿಕ್ಕದೊಂದು ಬ್ರೇಕ್.